ಇದಕ್ಕೆ ನಮ್ಮ ರಾಜ್ಯಾದ್ಯಂತ ಎಲ್ಲ ವಿವಿಧ ರೈತ ಸಂಘಟನೆಗಳು, ಪರಿಸರವಾದಿಗಳು, ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮತೆ ಇದನ್ನು ಉಳಿಸಬೇಕು. ಬಹುಮುಖ್ಯವಾಗಿ ನಮಗೆ ಏನು ಕ್ರೀಡಾಂಗಣಗಳು ಬೇಕಂತ ಏನು ಹೋರಾಟ ಇದೆ, ಮೊದಲನೇದಾಗಿ ನಮ್ಮ ತಾಲೂಕನ್ನು ಬಿಟ್ಟು ಬೇರೆ ಹೊರಗಡೆಯಿಂದ ಎಲ್ಲ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಹೋರಾಟಗಾರರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಸದಾನಂದ ಅವರು ಬಂದಿದ್ದಾರೆ, ರೈತ ಪರ ಹೋರಾಟಗಾರರ ನಾರಾಯಣ ಸರ್ ಇದ್ದಾರೆ, ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಪತ್ರಿಕಾ ಮಾಧ್ಯಮಗಳು ಇದ್ದಾರೆ. ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ಏನು ಯಾವುದೇ ಒಂದು ಕಟ್ಟಡ ಕಟ್ಟಬೇಕು ಅಂದರೆ ಹೊಸ ಹೊಸ ವೈಜ್ಞಾನಿಕ ಟೆಕ್ನಾಲಜಿ ತಂತ್ರಜ್ಞಾನಗಳಿವೆ. ಬಿಲ್ಡಿಂಗನ್ನು ಒಂದು 6 ತಿಂಗಳಲ್ಲೇ ಕೂಡ ಕಟ್ಬೋದು ನಾವು. ಆದರೆ ನಮಗೆ ಉಸಿರಾಡಲಿಕ್ಕೆ, ಜೀವ ಉಳಿಸಲಿಕ್ಕೆ ಗಾಳಿ ಕೊಡ್ತಕ್ಕಂಥ, ಆಕ್ಸಿಜನ್ನ ಕೊಡ್ತಕ್ಕಂಥ ಮರಗಳನ್ನು ಕಡಿತಕ್ಕಂಥದ್ದು ಎಷ್ಟು ಸಂಬಂಧಿತ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ. ನಾವು ಹೇಳ್ದಂಗೆ ಏನು ಮಹಾರಾಜರು ಅಂದಿನ ಕಾಲದಲ್ಲಿ ಯಾವುದೇ ಸರ್ಕಾರಗಳು ಇಷ್ಟುವರೆಗೆ ಯಾವುದೇ ಸರ್ಕಾರಗಳು ಆಳಿದೆ ಜನಪರವಾದ ಕೆಲಸಗಳನ್ನು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ. ಹೆಚ್ಚಿನ ಆವಾಗಲೇ ಕೂಡ ಮಹಾರಾಜರು, ಮೈಸೂರು ಮಹಾರಾಜರು ಚಿಂತನೆ ಮಾಡಿ ಭವಿಷ್ಯದಲ್ಲಿ ಮುಂದಿನ ಜನರೇಷನ್ ಕೂಡ ಇದು ಒಳ್ಳೆಯದಾಗೋ ದೃಷ್ಟಿನಲ್ಲಿ ಅಂಥ ಕಾಲದಲ್ಲಿ ಕೂಡ ಏನು ಒಂದು ದೂರದೃಷ್ಟಿಯಿಂದ ಚಿಂತನೆಗಳನ್ನು ಇಟ್ಕೊಂಡು ಈ ಒಂದು ಈ ಕಾರ್ಖಾನೆಗಳಿರ್ಬೋದು, ಮತ್ತು ಆಸ್ಪತ್ರೆಗಳಿರ್ಬೋದು, ಇಂಥದನ್ನ ಕಟ್ಟಡಗಳಿರ್ಬೋದು, ಇದನ್ನೆಲ್ಲ ಕಟ್ಟಿದ್ದಾರೆ. ಇದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರಗಳು ಮಾಡಬೇಕು. ನೀವು ತಾವು ನೋಡಿರ್ಬೋದು, ಇಲ್ಲಿ ಸುಮಾರು 300 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲೇ ಬೆಸ್ಟ್ ಕ್ವಾಲಿಟಿ ಪ್ಯೂರ್ ಆಗಿ ಕೊಡ್ತಕ್ಕಂಥದ್ದು ರಾ ಸಿಲ್ಕು ನಮ್ಮ ನರಸೀಪುರದ್ದು. ಹಾಗಾಗಿ ಒಂದು ಏನು ಮೈಸೂರು ಸಿಲ್ಕ್ ಎಷ್ಟು ಪ್ರಸಿದ್ಧವಾಗಿದೆ, ವಿಶ್ವವಿಖ್ಯಾತವಾಗಿ ಆ ಒಂದು ಹೆರಿಟೇಜ್ಗೆ ಒಂದು ಧಕ್ಕೆ ತರತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾವು ನೋಡಿರ್ಬೋದು, ಮೈಸೂರಿನಲ್ಲಿ ರ್ಯಾಷನ್ ಸೇರಿ ತಗೊಳ್ಬೇಕು ಅಂತಂದ್ರೆ ಕ್ಯೂನಲ್ಲಿ ನಿಂತಿರ್ತಾರೆ. ಅದು ಅಷ್ಟು ಬೇಡಿಕೆ ಇದೆ. ಇವನ್ ಕೂಡ ಫಾರಿನರ್ಸು ಕೂಡ ನಾನು ನೋಡಿದ್ದೀನಿ ಅಲ್ಲಿ ಹೋಗಿ. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಎಷ್ಟು ಕಷ್ಟಪಟ್ಟು ಆ ಮಹಿಳೆಯರು, ತಾಯಂದಿರು ಆ ಬಿಸಿ ಇದರಲ್ಲಿ, ಮತ್ತು ಪುರುಷರು ಕೂಡ ಎಷ್ಟು ಕೆಲಸ, ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಏನು ಸೋಕಾಲ್ಡ್ IAS ಆಫೀಸರ್ಸ್ ಇದ್ದಾರೆ, ಮತ್ತು ರಾಜಕಾರಣಿಗಳಿದ್ದಾರೆ. ಅವ್ರಿಗೇನು ನಮ್ಮ ಜನಸಾಮಾನ್ಯ ರೀತಿ ಅವರೆಲ್ಲ ಹೋಗಿ ಲೈನಲ್ಲಿ ತಗೊಳ್ಳೋದಿಲ್ಲ. ಯಾವುದೋ ಮೇಲೆ ಅಧಿಕಾರಿಗೆ ಹೇಳ್ಬಿಟ್ಟು ಇದನ್ನು ತಗೊಂಡೋಗ್ತಾರೆ. ಆ ಸೀರೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅವರು ಬಿಸಿಲಿನಲ್ಲಿ, ಆ ಬಿಸಿ ಇದರಲ್ಲಿ ತಾಪಮಾನದಲ್ಲಿ 90 ಡಿಗ್ರಿ ಸೆಂಟಿಗ್ರೇಡ್ ಅದು ಕುಕ್ಕುಂಟು ಬಾಯಿಲ್ ಮಾಡ್ತಾರೆ. ಎಷ್ಟು ಕಷ್ಟ ಇದೆ. ಇದು ಲಾಭಾಂಶದಲ್ಲಿ ನಡೀತಿದೆ. ಸರ್ಕಾರಕ್ಕೆ ಕೂಡ 33 ಕೋಟಿ, ಒಂದ್ಸರಿ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವರು 5 ಲಕ್ಷ 4 ಲಕ್ಷ ಸ್ಯಾರಿನ ರಾಜಕಾರಣಿಗಳ ಹೆಂಡತಿರು ಮಕ್ಕಳುಗಳು ಹಾಕೋಬೇಕು, IAS ಆಫೀಸರ್ ಹೆಂಡತಿ ಮಕ್ಕಳುಗಳು ಹಾಕೋಬೇಕು. ಆದರೆ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಮಹಿಳಾ ತಾಯಿಯರ ಕಾರ್ಮಿಕರಿಗೆ ಅಟ್ಲೀಸ್ಟ್ ವಾರ್ಷಿಕೊಂದು ಲಾಭ ನಡೀತಾ ಇದೆ. ಡಿವಿಡೆಂಡ್ ಅವರೇ ಕೇಳಿ ತಗೊಳ್ತಾರಲ್ಲ, ಒಂದು ಸಾಮಾನ್ಯ ಒಂದು 5,000 ರೂಪಾಯಿ ಸ್ಯಾರಿ ಕೊಡಿಸೋ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇದು ನಾಚಿಕೆ ಒಂದು ಸಂಗತಿ. ಅದಲ್ಲದೆ ಯಾವುದೇ ಒಂದು ಕ್ರೀಡಾಂಗಣ ಅಂದ್ರೆ ಈ ಜನಸಂಖ್ಯೆ ಅನುಗುಣವಾಗಿ ಇರಬೇಕು. ಅದು ಕೂಡ ವಿಶೇಷವಾಗಿ ನಗರ ಮಧ್ಯಭಾಗದಲ್ಲಿ ಇದ್ರೆ ಅದು ತೊಂದರೆ. ಇವತ್ತು ನಮ್ಮ ಒಡೆ ಅಂಚಿನಲ್ಲಿ ಜಮೀನಿದೆ, ಸರ್ಕಾರಿ ಜಮೀನುಗಳಿದೆ. ಅದರ ದೊಡ್ಡ ಒಂದು ನಾವು ನೋಡಿರೋರಿಗೆ ಹೊಳೆ ಬರ್ತಕ್ಕಂಥದ್ದು ಬಹಳ ಅಪರೂಪ. ದೊಡ್ಡ ಒಂದು ತಡೆಗೋಡೆಯನ್ನು ಕಟ್ಟಿ ಹೊಳೆ ಅಂಚಿನಲ್ಲಿ, ನದಿ ದಡದಲ್ಲಿ ಸಾಕಷ್ಟು ಜಮೀನಿದೆ. ಅಲ್ಲಿ ಮಾಡಿದ್ರೆ ಸಂಜೆ ಮತ್ತು ರಾತ್ರಿ ಬಿಹಾರಕ್ಕೆ ಹೋಗ್ತಕ್ಕಂಥವ್ರು ವಾಕ್ ಮಾಡ್ತಕ್ಕಂಥ ನದಿ ದಡದಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ, ವಾತಾವರಣ ಇದೆ. ಇದನ್ನ ಚಿಂತನೆ ಮಾಡಬೇಕು. ಅದಲ್ಲೇ ನಮ್ಮ ಸದಾನಂದ ಸರ್ ಅವರು ಹೇಳಿದಾಗೆ ಒಣಭೂಮಿ ಇದೆ ಇಲ್ಲಿ ನಮ್ಮ ಎಳರುಂಡಿ ಕಡೆ. ಸರ್ ITI ಕಾಲೇಜ್ ಹತ್ರ ಇದೆ, ITI ಕಾಲೇಜ್ ಹತ್ರ ಕಮ್ಮಿ ದರದಲ್ಲಿ ಸಿಗುತ್ತೆ. ಸರ್ಕಾರ ಅದನ್ನು ಕೊಟ್ಟು ತಗೊಂಡು ಆ ಭಾಗನ ಅಭಿವೃದ್ಧಿ ಮಾಡಿದ್ರೆ ಅಲ್ಲಿ ಕೂಡ ಒಂದು ಸಿಟಿ ಡೆವಲಪ್ ಆಗುತ್ತೆ.
ಇದನ್ನ ಚಿಂತನೆ ಮಾಡಬೇಕು. ಇಲ್ಲಿ ಆಪೇಜರ್ಡ್ ಆಗಿ ಎನ್ ಶೇಪಲ್ಲಿ ಏನು ಅದನ್ನ ಕಟ್ಟಡ ಮರಗಿಡಗಳು ಏನು ಇವತ್ತು ನರಸೀಪುರಕ್ಕೆ ಒಂದು ನಮ್ಮ ಈ KSIP ನೋಡಿದಾಗ ನಾನು ಡ್ರೋನ್ ವ್ಯೂನಲ್ಲಿ ನೋಡಿದ್ರೆ ಯಾವುದೋ ಒಂದು ನಾನು ನಮ್ದು ಯಾವುದೋ ಪರ್ವತದಲ್ಲಿ ಇದ್ದಂಗೆ ಮರಗಿಡಗಳಿದೆ. ಇವತ್ತು ಒಳ್ಳೆ ಉತ್ತಮವಾದ ಗಾಳಿ ಸಿಗ್ತಕ್ಕಂಥದ್ದು ಈ ಮರಗಳು ನರಸೀಪುರಕ್ಕೆ ವಾತಾವರಣ ಸಿಗ್ತಕ್ಕಂಥದ್ದು ಈ ಮರಗಳಿಂದ. ನರಸೀಪುರದ ನಮ್ಮ KSIP ದೊಡ್ಡ ದೊಡ್ಡ ಮರಗಳು ಏನಿದೆ ಇದರಿಂದ. ಹಾಗಾಗಿ ಇದು ಇಲ್ಲಿ ಕಡಿದು ಕಟ್ಟಡ ಮಾಡಿದ್ರೆ ಕ್ರೀಡಾಂಗಣ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತದೆ. ಅದಲ್ಲದೆ ಕಾರ್ಖಾನೆಯೂ ಇತ್ತು ಇಲ್ಲಿ. ಮತ್ತೆ ಏನು ಕ್ರೀಡಾಂಗಣ ಆದರೆ ಇಲ್ಲಿ ಏನಕ್ಕೆ ಬರ್ತಾರೆ ಕ್ರೀಡಾಂಗಣ ಅಂದರೆ ಒಳ್ಳೆ ವಿಹಾರಕ್ಕೆ, ಒಳ್ಳೆ ಗಾಳಿ, ಫಿಸಿಕಲಿ ಮೆಂಟಲಿ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಕಾರ್ಖಾನೆಯಲ್ಲಿ ನಮ್ಗೆ ಗೊತ್ತಿದೆ ಇಲ್ಲಿ ಕೋಲು ಬರ್ನ್ ಆಗುತ್ತೆ. ಇಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಫ್ಯೂಮ್ಸಿಂದ ಶ್ವಾಸಕೋಶಗಳ ಸಂಬಂಧಪಟ್ಟ ಕಾಯಿಲೆಗಳು ಫಿಗರ್ ಆಗುತ್ತೆ. ಯಾವುದೋ ಒಂದು ಆಸ್ಮಾ ಪೇಷಂಟ್ ವಯಸ್ಸಾದವರು ಇಲ್ಲೆಲ್ಲ ಬಂದು ವಾಕ್ ಮಾಡಿದ್ರೆ ಆ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಏನು ಫ್ಯೂಮ್ಸ್ ಇದೆ ಫಿಗರ್ ಮಾಡಿ ಮತ್ತೆ ಕಾಯಿಲೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ಭಾಳ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ಬೋದು. ಇದೆಲ್ಲ ಇಲ್ಲ. ಹಾಗಾಗಿ ಮತ್ತೆ ಅದಲ್ಲದೆ ಏನು ನಾವು ಕಂಡಿರ್ಬೋದು ನರಸೀಪುರ ಮಧ್ಯ ಈ ಇನ್ನೂ ಕೂಡ ಇಲ್ಲಿ ತೋಟಗಾರಿಕೆ ಇಲಾಖೆ ಕೂಡ ಇದೆ. ಅಲ್ಲಿ ಕೂಡ ಒಂದು 7ರಿಂದ 9 ಎಕರೆ ಇದೆ. ಅಲ್ಲೂ ಕೂಡ ಮಾಡ್ಬೋದು. ಅದಕ್ಕೆ ಇಲ್ಲಿ ಕಾರ್ಖಾನೆ ಇದನ್ನ ತೆಗೆದು ಮತ್ತೆ ಇದನ್ನ ಪ್ರತ್ಯೇಕ ಅಲ್ಲಿ ಕ್ರೀಡಾಂಗಣ ಮಾಡಿದ್ರೆ ಇಲ್ಲಿ ಏನು 300 ಜನ ಕೆಲಸ ಮಾಡ್ತಿದ್ರೆ ಈಗ ಕೊಡ್ತಕ್ಕಂಥ ರೇಷ್ಮೆನ ಏನಿದೆ ಅದನ್ನ ಮೈಸೂರು ಕನ್ನಡದಲ್ಲಿ ಹೇಗೆ ಮಾಡ್ತಕ್ಕಂಥ ಅಲ್ಲಿ ಕೂಡ ನಾನು ಕೇಳಿದ್ರೆ 900 ಜನ ಮೈಸೂರು ಚನ್ನಪಟ್ಟಣ ಅಲ್ಲೂ ಕೂಡ ಕಾರ್ಮಿಕರಿಗೆ ನೋಡಿ ಬಾಬಾ ಸಾಹೇಬರು ಯಾವಾಗಲೂ ಕೂಡ ಕಾರ್ಮಿಕ ಹೋರಾಟಗಳನ್ನ ವಿಶೇಷವಾಗಿ ಕಾರ್ಮಿಕರು, ರೈತರುಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಆದ್ಯತೆ ಕೊಟ್ಟು ಉತ್ತೇಜನ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಏನು ಈ ಸರ್ಕಾರದವರು ಏನು ಹೇಳ್ತಾರೆ, ನಾವು ಸಂವಿಧಾನದ ಪರವಾಗಿ ಯಾವಾಗಲೂ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರ ಒಂದು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇವ್ರು ಯಾವ ರೀತಿ ಯಾವ ಚಿಂತನೆಗಳಿದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಒಂದು ದೇಶ, ಒಂದು ರಾಷ್ಟ್ರ ಉದ್ಧಾರ ಆಗಬೇಕು ಅಂದ್ರೆ ಕಾರ್ಮಿಕರು ಬಹುಮುಖ್ಯ. ಈ ದೇಶಕ್ಕೆ ಅನ್ನ ಹಾಕುವಂತ ರೈತರು ಮತ್ತು ಈ ದೇಶಗಳನ್ನು ಕಟ್ಟುವಂತ ಕಾರ್ಮಿಕರಿಗೆ ನೋವನ್ನು ಮಾಡಿದ್ರೆ ಅದು ಯಾವತ್ತೂ ಕೂಡ ಶ್ರೇಯಸ್ಸಲ್ಲ. ಅಂತ ಸರ್ಕಾರಗಳು ಕೂಡ ಹಿಂದೆ ಕೂಡ ಉಳಿದಿಲ್ಲ. ಹಾಗಾಗಿ ಇದನ್ನ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡಬೇಕು. ಹಾಗೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಇವತ್ತು ಏನು ಕೆಲವರು ನಮ್ಮ ಹಿರಿಯರು ನಮ್ಮ ತಾಲೂಕಿನಲ್ಲಿ ಹೂವಾಸ ಸತ್ಯಾಗ್ರಹಗಳಿದೆ. ಎಲ್ಲ ರೈತರ ಚಿಂತಕರು, ವಿಚಾರವಾದಿಗಳು, ಮತ್ತೆ ಜನಪರ ಹೋರಾಟಗಾರರು, ಪರಿಸರವಾದಿಗಳು ಎಲ್ಲರೂ ಬಂದು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಸೌಜನ್ಯಕ್ಕಾದರೂ ಇಲ್ಲಿ ಜನಪ್ರತಿನಿಧಿಗಳು ಬಂದು ಆರ್ಸಿ ಬಂದಿರತಕ್ಕಂಥ ಜನಪ್ರತಿನಿಧಿ ಸೌಜನ್ಯಕ್ಕಾದರೂ ಬಂದು ಅವರ ಏನು ಕಷ್ಟ ಕಾರ್ಪಣ್ಯಗಳು ಕೇಳ್ತಾ ಇದ್ದಾರೆ. ಬಹಳ ವಿಷಾದಕರ ನೋವಿನ ವಿಷಯ. ಅವರೇನು ಕಷ್ಟಪಟ್ಟು ಏನು ಹಗಲು ರಾತ್ರಿ ಏನು ಓದಿ ಕಣ್ಣೀರು ಇಟ್ಕೊಂಡು ಓದಿಲ್ಲ. ಜನಪ್ರತಿನಿಧಿಗಳು ಎಲ್ಲಿಂದ ಆರಿಸಿರ್ತಕ್ಕಂಥದ್ದು. ಇಂಥ ಸಮಸ್ಯೆಗಳು ಬಂದಾಗ ಖುದ್ದಾಗಿ ಸ್ಥಳಕ್ಕೆ ಬಂದು ಅವರ ಸಮಸ್ಯೆಗಳನ್ನ ಕೇಳಿ ಅವರಿಗೆ ಪರಿಹಾರ ತಂದುಕೊಡ್ಬೋದು. ಅದರಿಂದ ಆಗ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಮತ್ತೆ ಅದಲ್ಲದೆ ಕೂಡ ಇದನ್ನು ಯಾವುದೋ ಒಂದು ಇಂಟೆನ್ಷನ್ ಯಾರು ಏನು ಹೇಳಿದ್ರು ಅನ್ನೋ ಕುರಿತ ಇದಕ್ಕೋಸ್ಕರ ಮಾಡಬಾರ್ದು. ಇವತ್ತು ಏನು ನಮ್ಮ ನರಸೀಪುರದ ಅಸ್ಮಿತೆ KSIP ಉಳಿಬೇಕು. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಒಳ್ಳೆಯದಾಗಬೇಕು. ಅದಲ್ಲದೆ ನಾಳೆ ನಾವು ಕೂಡ ಈಗ ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರಾದ ಅಶೋಕ ಸಾಹೇಬರು ಕೂಡ ಮಾತಾಡಿದ್ದಾರೆ. ನಾಳೆ ಅವರು ಕೂಡ ಆಗಮಿಸ್ತಿದ್ದಾರೆ 1 ಗಂಟೆಗೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಅವರ ಮೊಮ್ಮಗಾದಂಥ ಮಾನ್ಯ ಸಂಸದರಂತ ಯದುವೀರ್ ಸಾಹೇಬರು ಕೂಡ ಬರ್ತಿದ್ದಾರೆ. ನಾವು ಕೂಡ ನಮ್ಮಗಳ ಜೊತೆ ಏನು ಪರಿಸರವಾದಿಗಳು, ರೈತ ಪರ ಹೋರಾಟ ಎಲ್ಲರೂ ಇದರ ಏನು ಹೋರಾಟ ಮಾಡ್ತಿದ್ದಾರೆ ಜೊತೆ ಕೈ ಜೋಡಿಸಿ ಇದನ್ನು ನಿಲ್ಲಿಸಬೇಕು. ಸರ್ಕಾರ ಇದನ್ನು ಜನರಿಗೆ ಒಳ್ಳೆ ಕ್ರೀಡಾಂಗಣ ಹೊರಗಡೆ ಮಾಡಿಕೊಡ್ಲಿ ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಮಾತನಾಡ್ತೀನಿ. ಸರ್, ಒಂದು ಪ್ರಶ್ನೆ ಸರ್. ಯಾವುದೋ ಒಬ್ಬ ಉದ್ಯಮಿಗೋಸ್ಕರ ಮಾಡುವಂಥ ಒಂದು ಪ್ರಕ್ರಿಯೆನ ಇದು ಯೋಜನೆ ಅಧಿಕಾರಿಗೋಸ್ಕರ ಮಾಡುವಂಥ ಪ್ರಕ್ರಿಯೆ ಸರ್ ಇದು? ಜನಮನಸ್ಸಲ್ಲಿ ಇಲ್ಲಿ ನಡೀತಕ್ಕಂಥದ್ದು ಮಾತುಗಳು ಬರ್ತಾ ಇರ್ತದೆ. ಬಹುಶಃ ಸಿದ್ದರಾಮಯ್ಯ ಸಾಹೇಬರಿಗೆ ಇದೇನು ಏನು ನಡೀತಾ ಇದೆ ಗೊತ್ತಿರ್ತಕ್ಕಂಥ ವಿಷಯ ಅಂತ ಏನೂ ಅಲ್ಲ. ಯಾರೋ ಒಬ್ಬರನ್ನ ಓಲೈಕೆ ಮಾಡಿ ಯಾರೋ ಒಬ್ಬರು ಸರಿಯಲ್ಲ.
ನಾವು ಮಾಡ್ತಕ್ಕಂಥ ಕೆಲಸ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಇವಾಗ ಮತ್ತು ಭವಿಷ್ಯದಲ್ಲೂ ಕೂಡ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಚಿಂತನೆ ಮಾಡಿ ಕೆಲಸ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಇಲ್ಲಿ ಎಲ್ಲ ಹಿರಿಯರ ಅವರ ಹೇಳಿದಾಗ ಜನಾಭಿಪ್ರಾಯ ತಗೊಂಡೆ ನಾಟಿ ಅಂತ ಹೇಳ್ತಾ ನಾನು ಹೇಳಿಕೆ